ಪಾವಗಡ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಗುಡಿಸಲೊಂದಕ್ಕೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ 2 ಕುಟುಂಬ ಬೀದಿಗೆ ಬಿದ್ದ ಘಟನೆ ನಡೆದಿದೆ. ಹೌದು, ತುಮಕೂರು ಜಿಲ್ಲೆ ಪಾವಗಡ ತಾಲೂಕಿನ ಹರಿಹರಪುರ ಗ್ರಾಮದಲ್ಲಿ ಬುಧವಾರ ಸಂಜೆ 4 ಗಂಟೆಯ ಸುಮಾರಿಗೆ ಈ ಘಟನೆ ಸಂಭವಿಸಿದೆ. ಘಟನೆಯಿಂದ 2 ಕುಟುಂಬಗಳು ತಮ್ಮ ವಾಸ ಸ್ಥಳವನ್ನು ಕಳೆದುಕೊಂಡಿವೆ. ನಿನ್ನೆ ಸಂಜೆ ಘಟನೆ ಆಗಿದೆ. ಘಟನೆ ಆಗಿದ ತಕ್ಷಣ ನಾವು ನಮ್ಮ ಸಂಬಂಧಪಟ್ಟ ಕಂದಾಯ ತನಿಖಾಧಿಕಾರಿಗಳ ರಾಮಲಿಂಗಪುರನ ಇಲ್ಲಿ ಕಳಿಸ್ಕೊಟ್ಟು ಸಂಜೆ ಬಂದು ಅವರು ಸ್ಥಳ ತನಿಖೆ ಎಲ್ಲ ಮಾಡಿ ನಮಗೆ ವರದಿಯನ್ನು ಕೊಟ್ಟಿರ್ತಾರೆ. ವರದಿ ಮೇಲೆ ನಾನು ಮೇಲಧಿಕಾರಿಗಳು ಸಹ ವರದಿಯನ್ನು ಸಲ್ಲಿಸಿರ್ತೇನೆ. ತದನಂತರ ಈಗ ಅವರಿಗೆ ಅವರು ಏನು ಗುಡಿಸಲಿತ್ತು ಎಲ್ಲ ಸಹ ಸುಟ್ಟು ಭಸ್ಮವಾಗಿದೆ. ಅವರಿಗೆ ಏನೂ ಸಹ ಉಳಿದಿಲ್ಲ. ಅದಕ್ಕೆ ಅವ್ರಿಗೆ ಅರ್ಜೆಂಟಾಗಿ ತಾತ್ಕಾಲಿಕವಾಗಿ ನಾವು ಸಹ ಅವ್ರಿಗೆ ಒಂದು ಉಳ್ಕೊಳ್ಳೋಕೆ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಸ್ಕೂಲ್ಗೆ ಸದ್ಯಕ್ಕೆ ಸ್ಕೂಲಲ್ಲಿ ಅವ್ರಿಗೆ ಇರೋದಕ್ಕೊಂದು ವ್ಯವಸ್ಥೆ ಮಾಡೋಕ್ಕೆ ಹೇಳಿದ್ದೀನಿ. ಈಗ ಅಲ್ಲಿ ಕರೆಂಟ್ ಏನೂ ಇಲ್ಲ ಅಂತಾರೆ. ಕರೆಂಟ್ ವ್ಯವಸ್ಥೆ ಮಾಡೋಕ್ಕೂ ಸಹ ನಾನು ಸಂಬಂಧಪಟ್ಟ PD ಅವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ. ಸ್ವಲ್ಪ ಅವರಿಗೆ ರೇಷನ್ ಸಹ ನಾವು ತಂದು ಕೊಡ್ತಾ ಇದ್ದೀವಿ. ಜೊತೆಯಲ್ಲಿ ಅವ್ರಿಗೆ ಸ್ವಲ್ಪ ಬಟ್ಟೆಗಳು ಎಲ್ಲ ಕೊಡೋಕ್ಕೆ ಹೇಳಿದ್ದೀನಿ. ಈಗ ನಂತರ ಫಸ್ಟ್ ಅವರಿಗೆ ಸ್ಕೂಲಲ್ಲಿ ಎಷ್ಟೇ ಆಗಲಿ ಸ್ವಲ್ಪ ಅವ್ರದ್ದು ಜೀವನ ಸುಧಾರಿಸ್ಕೊಳ್ಳಿ. ಜೊತೆಯಲ್ಲಿ ಈಗ ಅವಲೇ ನಾನು ಸಂಬಂಧಪಟ್ಟ ಹತ್ರ ನೆನ್ನೆ ಬೆಳಗ್ಗೆ ಮಾತಾಡಿ ಎಲ್ಲ ಹೇಳಿದ್ದೀನಿ. ಅವರಿಗೆ ಒಂದು ಮನೆಯೂ ಸಹ ಸ್ಯಾಂಕ್ಷನ್ ಮನೆ ಆಲ್ರೆಡಿ ಅವ್ರದ್ದು ಸೈಟ್ ಇದೆ, ಮನೆ ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತೇಳಿ ಬೆಳಗ್ಗೆ ಭರವಸೆ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವರು ಇನ್ನೊಂದು ವಾರ 15 ದಿವಸ ಶೀಘ್ರದಲ್ಲೇ ಅವರ ಮನೆ ಒಂದು ಸ್ಯಾಂಕ್ಷನ್ ಮಾಡಿ ಮನೆ ಕಟ್ಸ್ಕೊಡೋಕೆ ಒಂಚೂರು ವ್ಯವಸ್ಥೆ ಮಾಡೋಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ನಮ್ಮ ಸರ್ಕಾರದಿಂದ ಏನು ಅವ್ರಿಗೆ ಸೌಲಭ್ಯ ತೋರಿಸ್ಬೇಕೋ ಖಂಡಿತ ನಾವು. ದೊಡ್ಡಣ್ಣ ಸನ್ನಾಫ್ ಸಣ್ಣ ಹನುಮಂತಪ್ಪ ಎಂಬುವವರ ಗುಡಿಸಲು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಬಿದ್ದ ತಕ್ಷಣವೇ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಆದರೆ ಕ್ರಿಸ್ಮಸ್ ರಜಾ ದಿನವಾಗಿರುವ ಹಿನ್ನೆಲೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸ್ಪಂದಿಸಲು ಸಾಧ್ಯವಾಗಿರಲಿಲ್ಲ ಎನ್ನಲಾಗಿದೆ. ಇದೀಗ ಇಡೀ ಗುಡಿಸಲು ಬೆಂಕಿಗೆ ಆಹುತಿಯಾಗಿದೆ ಎಂದು ತಿಳಿದು ಬಂದಿದೆ. ದಯಮಾಡಿ ನೀವು ನಿವೇಶನ ಒದಗಿಸ್ಕೊಡ್ಬೇಕು ಸರ್. ಅವ್ರಿಗೆ ನಿವೇಶನ ಇಲ್ಲ ಸರ್. ಇಲ್ಲ ಸರ್, ಅದು ಇವ್ರಿಗೆ ಯಾವುದೇ ನಿವೇಶನ ಇಲ್ಲ ಸರ್. ಹೊಸದಾಗಿ ನಿವೇಶನ ಕೊಡಿಸ್ಬೇಕು ಸರ್. ಆಯ್ತು, ಮಾಡೋಣ, ಅದಕ್ಕೆ ತೊಂದರೆ ಇಲ್ಲ. ನಾನು ಹೇಳ್ತಾ ಇರೋದಂದ್ರೆ ಸದ್ಯಕ್ಕೆ ಆಲ್ರೆಡಿ ನಿವೇಶನ ಇರೋದ್ರಿಂದ ಫಸ್ಟ್ ಮನೆ ಕಟ್ಕೊಂಡ್ಬಿಡ್ಲಿ ಅಂತ ಹೇಳ್ತಾ ಇದ್ದೀನಿ ನಾನು. ಇಲ್ಲ ಸರ್, ನಿವೇಶನ ಇಲ್ಲ ಇವ್ರಿಗೆ. ಖಾಲಿ ನಿವೇಶನ ಇಲ್ಲ. ಖಾಲಿ ನಿವೇಶನ ಪೂರ್ತಿ ಇಲ್ಲ. ಓಕೆ. ಮತ್ತೆ ಅದು ಬೇಸ್ಮೆಂಟ್ ಹಾಕಿರೋದು ಯಾರ್ದು ಅಂತದ್ದು? ಇವ್ರ ಮಗಂದೇ. ಅಲ್ಲ, ಆಯ್ತು, ನಾನು ಹೇಳ್ತಾ ಇರೋದಂದ್ರೆ ಸದ್ಯಕ್ಕೆ ಅರ್ಜೆಂಟಾಗಿ ಇವಾಗ ಅದೇನು ನಿವೇಶನ ಇದೆಯಲ್ಲ, ಬೇಸ್ಮೆಂಟ್ ಹಾಕಿದಾರಲ್ಲ, ಅದಕ್ಕೆ ಒಂದು ಮನೆಗೆ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ ಗ್ರಾಮ ಪಂಚಾಯತಿಯಿಂದ. ಮನೆ ಕಟ್ಕೊಂಡು ಫಸ್ಟ್ ಒಳಗೆ ಸೇರ್ಕೊಳ್ಳಿ. ಆಮೇಲೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಏನೇನೋ ನಿವೇಶನ ಇದ್ರೆ ಗ್ರಾಮ ಪಂಚಾಯತಿಯವರಿಗೆ ಆಲ್ರೆಡಿ ಈಗ IO ಸರ್ ಮಾತಾಡಿದ್ದೀನಿ. ಆಮೇಲೆ PD ಅವ್ರಿಗೂ ಹೇಳಿದ್ದೀನಿ. ಅವ್ರಿಗೇನು ನಿವೇಶನಗಳು ಗುರುತಿಸಿ ಹೊಸದಾಗಿ ಇನ್ನೊಂದು ಸಪ್ರೇಟ್ ಮನೆ ಕೊಟ್ಕೊಡೋದಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಕ್ರಮ ವಹಿಸಬೇಕು ಅಂತೇಳಿ ನಾನು ಬೆಳಗ್ಗೆನೇ ಸಂಬಂಧಪಟ್ಟ IO ಸಾಹೇಬ್ರ 2 ಸಲ ಮಾತಾಡಿದ್ದೀನಿ. ಆಯಿತು ಅಂತ ಒಪ್ಕೊಂಡಿದ್ದಾರೆ. ಅವ್ರು ಇವಾಗ ಅವ್ರಿಗೆ ಯಾವ ಸ್ಕೀಮಲ್ಲಿ ಅನುಕೂಲ ಆಗುತ್ತೋ ಆ ಸ್ಕೀಮಲ್ಲಿ ಮಾಡಿ ಅವ್ರಿಗೆ ಸ್ಯಾಂಕ್ಷನ್ ಮಾಡಿ ಮನೆ ಕೊಡಿಸ್ಕೊಡೋದಕ್ಕೆ ಸರ್ಕಾರದಿಂದ ಕ್ರಮ ವಹಿಸ್ತೀವಂತ ಈ ಮೂಲಕ ಹೇಳೋದಕ್ಕೆ ಇಷ್ಟ. ಗುಡಿಸಲಿನೊಂದಿಗೆ ತಮ್ಮ ಅಗತ್ಯ ಸಾಮಗ್ರಿಗಳು ಕೂಡ ಸುಟ್ಟು ಭಸ್ಮವಾಗಿದೆ. ಇದೀಗ ನೊಂದ ಕುಟುಂಬಗಳು ಆಶ್ರಯಕ್ಕಾಗಿ ಪರದಾಡ್ತಾ ಇದ್ದು, ತಕ್ಷಣವೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರ ಒದಗಿಸಬೇಕು ಎಂದು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಮನವಿ ಮಾಡಿದ್ದಾರೆ. ಇನ್ನು ನೊಂದ ಕುಟುಂಬಕ್ಕೆ ಸರಿಯಾದ ಆಹಾರ, ತಾತ್ಕಾಲಿಕ ವಾಸಕ್ಕೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕೆಂದು ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ನಾನು ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮ್ಮ ಹತ್ರ ನಮ್ಮ ತಾಯಿ ಇಲ್ಲ, ನಮ್ಮ ಅಜ್ಜಿ ನಮ್ಮ ತಾತ ಇಷ್ಟು ದಿನ ನಾನು ಕಷ್ಟಪಟ್ಟು ಕೂಲಿ ಮಾಡಿ ಒಬ್ಬರು ಹೊಲದಲ್ಲೂ ಕೆಲಸ ಮಾಡಿ ಇವತ್ತು ನನ್ನ ಇಷ್ಟು ಮಟ್ಟಿಗೆ ನಾನು ಬೆಳೆಸಿದ್ದಾರೆ. ಆದರೂ ಅದ್ರ ತಕ್ಕಂತೆಯೇ ನಾನು ಇಷ್ಟು ವರ್ಷ ಓದಿ ಕಷ್ಟಪಟ್ಟು ಡಿಗ್ರಿ ಲೆವೆಲ್ ಬಂದಿದ್ದೀನಿ. ಇವತ್ತು ನಮ್ಮ ಈ ಥರ ಗುಡ್ಲು ಸುಟ್ಟೋಗಿರೋದ್ರಿಂದ ನನ್ನ ಓದಿರೋದು ಮಾಸ್ ಕಾರ್ಡ್ ಆಗಿರ್ಬೋದು, ನಮ್ಮ ಅಜ್ಜಿದು ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಪ್ರತಿಯೊಂದೂ ನಾವೆಲ್ಲ ಕಳ್ಕೊಂಡಿದ್ದೀವಿ. ಇವತ್ತು ನಮ್ಮ ಅಜ್ಜಿ ನಮ್ಮ ತಾತ ಯುಗಾದಿಗೆ ನಾನು ಮದುವೆ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅವರು ಯಾರ ಹತ್ರ ಇಸ್ಕೊಂಬಂದಿದ್ರು, ಎಷ್ಟು ಇಸ್ಕೊಂಬಂದಿದ್ರು ನನಗೆ ಗೊತ್ತಿಲ್ಲ. ಫಸ್ಟ್ ನಮ್ಮ ತಾತ ಬಂದುಬಿಟ್ಟು ನನ್ನ ಹತ್ರ ನೀನು ಮದುವೆ ಮಾಡ್ಬೇಕಮ್ಮ ಅಂತ ಹೇಳ್ತು. ನಾನು ಅವಾಗ ಏನೋ ತಾತ ನಿಮ್ಮ ಇಷ್ಟ ಅಂತಂದು ಹೇಳಿದ್ಕೆ ಯಾರ ಹತ್ರನೋ 50,000 ರೂಪಾಯಿ ದುಡ್ಡು ಇಸ್ಕೊಂಬಂದು ಕೊಡ್ತು. ನಾನು ಅದನ್ನು ಮೊನ್ನೆ ತಾನೇ ಇನ್ನು 15 ದಿನ ಆಗಿತ್ತು ಆ ಬೀರುವ ತಂದು. ಆ ಬೀರುವುದಕ್ಕೆ ನಮ್ಮ ತಾತ ದುಡ್ಡು ತಗೊಂಬಂದು ಕೊಡ್ತು ನನ್ನ ಕೈಲಿ. ನಾನೇನು ಮಾಡಿದೆ, ಅದನ್ನು ಎಷ್ಟೈತಂತ ಎಣಿಸಿ 50,000 ರೂಪಾಯಿ ಕರೆಕ್ಟಾಗಿತ್ತು. ಅದನ್ನು ತಗೊಂಡೋಗಿ ಬೀರುದಕ್ಕೆ ಇಕ್ಕಿ ಬೀಗ ಹಾಕಿ ನಮ್ಮ ತಾತನ ಕೈಗೆ ಬೀಗ ಕೊಟ್ಟೆ. ನಮ್ಮ ತಾತರು ಮದುವೆ ಮಾಡ್ಬೇಕಂತ ಫಿಕ್ಸ್ ಆಗಿದ್ರು. ಹಾಗಾಗಿ ಮದುವೆ ಮಾಡ್ಬೇಕಂತ ಅಂದಕ್ಕೆ ಒಡವೆ ತಗೊಬಂದಿದ್ರು. ಅದು ಕಿವಿಗೆ ವಾಲೆ ಜುಮ್ಕೆ ಮತ್ತು ಮೂಗ್ನತ್ತು ಮತ್ತು ಹಿಂಗೆ ರಿವರ್ ಚೈನ ಅಂಥವೆಲ್ಲ ಒಟ್ಟು 1,00,000 ರೂಪಾಯಿ ಅಂತ ಅಷ್ಟು ಒಡವೆ ತಗೊಬಂದು ಕೊಟ್ಟಿದ್ರು. ಇವತ್ತು ಅದನ್ನು ಕಳ್ಕೊಂಡಿದ್ದೀವಿ. ಮತ್ತು ನಾನು ಓದೋಕ್ಕೆ ಎಜುಕೇಷನ್ಗೆ ಇವಾಗ ಮುಂದೆ ಏನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ. ಮಾಸ್ ಕಾರ್ಡು, PUC ಮಾಸ್ ಕಾರ್ಡು, ಮತ್ತು ಇವಾಗ ನನಗೆ ಓದಬೇಕಾಗಿರೋ ಬುಕ್ಕುಗಳು, ID ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಎಲ್ಲನೂ ಕಳ್ಕೊಂಡಿದ್ದೀವಿ.
ಏನೇನು ಇಲ್ಲ ನಿತ್ಕೊಂಡು ಪಟ್ಟು ಒಂದು ಭಾಗ್ಯಲಕ್ಷ್ಮಿ ಮೇನ್ ಮುಖ್ಯವಾಗಿ ಹೇಳ್ಬೇಕಂದ್ರೆ ನನ್ನ ಭಾಗ್ಯಲಕ್ಷ್ಮಿ ಬಾಂಡ್ ಇತ್ತು, ಇವತ್ತು ಅದನ್ನು ಇಲ್ಲ ಅಂತ ನಾನು ಕಳ್ಕೊಂಡು ಅನುಭವಿಸ್ತಾ ಇದ್ವಿ ಸರ್. ಏನು ಮಾಡ್ತೀರೋ ಗೊತ್ತಿಲ್ಲ, ಇದಕ್ಕೆ ನೀವೇ ಒಂದು ಪರಿಹಾರ ಕೊಡಬೇಕು ಸರ್. ಗುಡಿಸಲಿಗೆ ಬೆಂಕಿ ಬಿದ್ದ ಪರಿಣಾಮ ದೊಡ್ಡಣ್ಣ, ಭೂತಕ್ಕ, ಹನುಮಂತರಾಯ, ಲಕ್ಷ್ಮಮ್ಮ, ತಿಮ್ಮಪ್ಪ, ಆನಂದ್, ಸ್ವಾತಿ, ಪಂಕಜ, ಲೇಖನ ಎಂಬುವವರು ಆಶ್ರಯ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಶಾಸಕರು ದುರಂತ ಸ್ಥಳಕ್ಕೆ ಭೇಟಿ ನೀಡಿ ತುರ್ತು ಪರಿಹಾರ ನೀಡಬೇಕೆಂದು ಕುಟುಂಬಸ್ಥರು, ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.